ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ಈ ವ್ಲಾಗ್ ಬಂದು ಸಂಜೆಯಿಂದ ಸ್ಟಾರ್ಟ್ ಆಗ್ತಿದೆ. ಬೆಳಗ್ಗೆನೇ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್ ವ್ಲಾಗ್, ಸಾರಿ ಗೈಸ್. ಈ ಟಿ ಶರ್ಟ್ ಬಂದು ಆ್ಯಕ್ಚುಲಿ ಸ್ಯಾಟರ್ಡೆ ಬುಕ್ ಮಾಡಿದ್ದೆ, ಇವತ್ತು ವೆನ್ಸ್ಡೇ ಬಂದಿದೆ. ನೋಡಿ ಗೈಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಾಲೇಜ್ಗೆ ಏನು ಹಾಕ್ಕೊಂಡು ಹೋಗಿರಲಿಲ್ಲ ಗೈಸ್, ಬುಕ್ ಮಾಡಿದ್ದು ಇವತ್ತೇ ಬಂದಿದ್ದು. ಬನ್ನಿ ಗೈಸ್, ಇವಾಗ ಬೇಗ ಫ್ರೆಶ್ ಅಪ್ ಆಗಿ ಪ್ರ್ಯಾಂಕ್ ವೀಡಿಯೋನ ಕಂಟಿನ್ಯೂ ಮಾಡೋಣ. ಗೈಸ್, ಇವಾಗ ನಮ್ಮ ಅಕ್ಕಗೆ ಮಾಡ್ತಾಯಿದ್ದೀವಿ, ನಂದಿನಿ ಅಂತ. ಬನ್ನಿ ಗೈಸ್, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಏನಂತ ನೋಡೋಣ. ಇವಾಗ ಕಂಟಿನ್ಯೂಷನ್ ಪಾರ್ಟ್ ಇದು. ಬೆಳಗ್ಗೆ ಎಲ್ಲ ಶೂಟ್ ಮಾಡ್ತಾ ಇರೋದು, ಸಂಜೆ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಯಾರೂ ಫೋನ್ ಪಿಕ್ ಮಾಡಿಲ್ಲ ಗೈಸ್, ಮತ್ತು ನನಗೆ ಕಾಲೇಜ್ಗೆ ಲೇಟ್ ಆಗಿತ್ತು. ಬನ್ನಿ ಗೈಸ್, ಇವಾಗ ಒಬ್ಬೊಬ್ಬರಿಗೆ ಮಾಡೋಣ. ಇವಾಗ ಫಸ್ಟು ನಮ್ಮ ಅಕ್ಕಗೆ ಮಾಡ್ತಾಯಿದ್ದೀವಿ, ನಂದಿನಿ ಅಂತ ಹೆಸರು. ಬನ್ನಿ ಗೈಸ್, ಮಾಡೋಣ ರಿಯಾಕ್ಷನ್ ಹೇಗಿರುತ್ತೆ ಏನಂತ. ಮತ್ತೊಂದು ರೀಸನ್ ಏನಂದರೆ, ನಿಮ್ಮ ಅಕೌಂಟ್ಗೆ 10,000 ಬಿದ್ದಿದೆ, ದಯವಿಟ್ಟು ಅದನ್ನ ರಿಟರ್ನ್ ಮಾಡಿ ಅಂತ ಕೇಳೋಣ. ಬನ್ನಿ ಗೈಸ್, ಅವರೇನೋ ಭಯ ಬೀಳ್ತಾರಾ, ಹೇಗಿರುತ್ತೆ ಏನಂತ ರಿಯಾಕ್ಷನ್ ನೋಡೋಣ. ಬನ್ನಿ ಗೈಸ್. ರಿಂಗ್ ಆಗ್ತಾಯಿದೆ ಗೈಸ್. ಗೈಸ್, ಬಿಸಿ ಬರ್ತಾಯಿದೆ, ಬಿಸಿ. The number you have dialed is currently busy. ಗೈಸ್, ಬಿಸಿ ಬರ್ತಾಯಿದೆ. ಆಪ್ಷನ್. ಹಲೋ ಮೇಡಮ್, ನಾವು ಇವಾಗ ಕಂಪ್ಲೇಂಟ್ ಮಾಡಿದ್ದೀವಿ ನಿಮ್ಮ ಮೇಲೆ. ಹಲೋ ಮೇಡಮ್, ನಾವು ಹೇಳೋದು ಕೇಳಿಸ್ಕೊಂಡ್ರೆ ಹಂಗೆ ಕಟ್ ಮಾಡಿದೆ ಹೆಂಗೆ ಮೇಡಮ್ ನೀವು? ಹಲೋ ಮೇಡಮ್, ನಾವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ಇವಾಗ ನಿಮ್ಮ ಮೇಲೆ ಒಂದು ಗೋಲ್ಡ್ ರಿಜಿಸ್ಟ್ರೇಷನ್ ಆಗಿದೆ. ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಡಿ ಮೇಡಮ್. ನಮಗೆ ಬ್ರ್ಯಾಂಚ್ ಯಾವುದೋ ಗೊತ್ತಿಲ್ಲ, ನಾವು ಹೆಡ್ಡಿಂದ ಮಾತಾಡ್ತಾ ಇರೋದು, ನಾವು ಹೆಡ್ ಕ್ವಾರ್ಟರ್ಸಿಂದ ಮಾತಾಡ್ತಾ ಇರೋದು. ನಮಗೆ ನೀವು ಯಾವ ಬ್ರಾಂಚಲ್ಲಿ ತೊಗೊಂಡಿದ್ರ ಅಂತ ನಮಗೆ ಇನ್ನೂ ಡೀಟೇಲ್ಸ್ ಇಲ್ಲ ಮೇಡಮ್. ನಿಮ್ಮ ಮೇರದಲ್ಲಿ ಎಲ್ಲಾದರೂ ಗೋಲ್ಡ್ ಇದೆಯಾ? ಗೋಲ್ಡ್ ಶಾಪ್ ಇದೆಯಾ? ಗೋಲ್ಡ್ ಬ್ಯಾಂಕ್ ಇದೆಯಾ? ಹೋಗಲಿ ಮೇಡಮ್, ನಾವು ಗೋಲ್ಡ್ ಬ್ಯಾಂಕ್ ಮೇಡಮ್, ನಾವು ಗೋಲ್ಡ್ ಶಾಪ್ ಅಲ್ಲ. ಎಸ್ ವಿ ಗೋಲ್ಡ್ ಬ್ಯಾಂಕ್ ಅಂತ ಮೇಡಮ್, ಒಂದು SVG ಗೋಲ್ಡ್ ಬ್ಯಾಂಕ್. ಅದರಿಂದ ನೀವು ಗೋಲ್ಡ್ ರಿಜಿಸ್ಟ್ರೇಷನ್ ಆಗಿದೆ ನಿಮ್ಮ ಮೇಲೆ, ಅಂದರೆ ನರಸಿಂಹಪ್ಪ ಅವರು ಅಂತ. ಹಲೋ ಮೇಡಮ್, ನಾವು ಇವಾಗ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ನಿಮ್ಮ ಮೇಲೆ, ನೀವು ರೆಸ್ಪಾನ್ಸ್ ಏನಿಲ್ಲ ಅಂದರೆ. ಮೇಡಮ್, ನಿಮಗಿದು ಲಾಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಡಮ್. ನಿಮಗಿದು ನರಸಿಂಹಪ್ಪವ್ರಿಗೆ ಕೊಡಿ ಮೇಡಮ್. ನೀವು ಕನ್ನಡದಲ್ಲಿ ಮಾತಾಡಿ ಮೇಡಮ್, ತೆಲುಗು ಅರ್ಥ ಆಗಲ್ಲ ನಮಗೆ. ಮೇಡಮ್, ದಯವಿಟ್ಟು ಮೇಡಮ್, ನೀವು ನರಸಿಂಹಪ್ಪರು ಕೊಡ್ತೀರಾ ಇಲ್ಲವೋ? ಇದು ಲಾಸ್ಟ್ ಕಾಲ್ ಆಗುತ್ತೆ ನಿಮಗಿದು. ಇಲ್ಲ, ನಿಮ್ಮ ಮೇಲೆ ಗೋಲ್ಡ್ ರಿಜಿಸ್ಟರ್ ಆಗಿದೆ ಅಂತ ನಮ್ಮ ಹತ್ರ ಫಾರ್ಮ್ ಕೂಡ ಇದೆ. ನಿಮ್ಮ ಹತ್ರದಲ್ಲಿರೋ ಗೋಲ್ಡ್ ಬ್ಯಾಂಕಲ್ಲಿ ಹೋಗಿ ನೋಡಿ ನಿಮ್ಗೆ ಏನಾದರೂ ತೊಗೊಳಕ್ಕಾಗಿಲ್ಲ ಅಂದರೆ ಅಮೌಂಟ್ ಕೊಡಬೇಕಾಗುತ್ತೆ ನೀವು. ನಿಮ್ಗೆ ಹಂಗೆ ನಮ್ಮ ಬಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ನೀವು ಸುಮ್ಮನೆ ಹೋದ್ರೆ ಹಂಗೆ ಮೇಡಮ್ ನೀವು. ಹಲೋ ಸರ್, ಕನ್ನಡದಲ್ಲಿ ಮಾತಾಡಿ ಸರ್, ನಮ್ಗೆ ತೆಲುಗು ಅರ್ಥಾಗಲ್ಲ. ಹೌದು ಸರ್. ಸರ್, ಅದೇ ನಿಮ್ಮ ಹೆಸರಲ್ಲಿ ಗೋಲ್ಡ್ ರಿಜಿಸ್ಟ್ರೇಷನ್ ಆಗಿದೆ. SVG ಬ್ಯಾಂಕ್ ಅಂತ ಸರ್, ಗೋಲ್ಡ್ ಬ್ಯಾಂಕ್ ಅಂತ, SVG ಗೋಲ್ಡ್ ಬ್ಯಾಂಕ್. ಸರ್, ತೊಗೊಂಡಿದ್ದೀರಾ ನೀವು? 8 ಗ್ರಾಮ್ ತೋರಿಸ್ತಾ ಇದೆ ಇಲ್ಲಿ ಸರ್. ಪ್ರೂಫ್ ಇದೆ ನಮ್ಮ ಹತ್ರ
ಸರ್ ನಮ್ಮ ಹತ್ರ ಪ್ರೂಫ್ ಇದೆ ಸರ್. లేదు లేదు సార్ మాది లేదు. ಸರ್ ದಯವಿಟ್ಟು ನೋಡಿ ಸರ್ ಹಂಗೆ. లేదు సార్ మాది లేదు లేదు సార్ మాది యాదు మీ బ్యాంక్లో లేనే లేదు మీ బ్రాంచ్లో మాది. ಸರ್ ನೋಡಿ ನಿಮ್ಮ ಹತ್ರದಲ್ಲಿರೋ ಗೋಲ್ಡ್ ಬ್ಯಾಂಕ್ ಹತ್ರ ಹೋಗಿ ನೀವು ಒಂದ್ಸರಿ ಚೆಕ್ ಮಾಡಿ ಸರ್. సార్ మీరు తెలుగులో చెప్పండి చెప్తా నేను. ಸರ್ ನಮ್ಮ ತೆಲುಗು ಬರೋಲ್ಲ ಸರ್. నాకు తెలుగు వచ్చేలే కన్నడ వచ్చేలే సార్ తెలుగు వచ్చే తెలుగు చెప్తాను మీకు. ಸರ್ ಅದೇ ಗೋಲ್ಡ್ ఇచ్చినారు ಮೇಲು గోల్డ్ ಗೋಲ್ಡ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ? ರಿಜಿಸ್ಟ್ರೇಷನ್ చేసి ಮಾಡಿದ್ದೀರಾ? ರಿಜಿಸ್ಟ್ರೇಷನ್ ఏడా? ನಮಗೆ ಬ್ರ್ಯಾಂಚ್ ಯಾವುದಂತ ಗೊತ್ತಿಲ್ಲ ಸರ್. ಬ್ರ್ಯಾಂಚ್ ಯಾವುದು ಏನು ತಿಳಿದು ಮಕ್ಕಿ ಮಕ್ಕಿ ಹಲೋ 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 ಸರ್ ನಾವು ಬ್ಲೂಮ್ಸ್ ಕಾಲೇಜಿಂದ ಸರ್ ನಾವು ಸರ್ ಅದೇ ನಿಮ್ಮದಿಲ್ಲಿ ಅಡ್ಮಿಷನ್ ಆಗಿದೆ ಅಂತ ತೋರಿಸ್ತಿದೆ ಸರ್. ನಿಮ್ಮದಿಲ್ಲಿ ಅಡ್ಮಿಷನ್ ಆಗಿದೆ ಅಂತ ತೋರಿಸ್ತಾ ಇದೆ. ಬ್ಲೂಮ್ಸ್ ಕಾಲೇಜ್ ಸರ್. ಹಲೋ ಹಲೋ ಸರ್ ಕೇಳಿಸ್ತಾ ಇದೆಯಾ? ಹಲೋ ಸರ್ ಕೇಳಿಸ್ತಾ ಇದೆಯಾ? ಹಲೋ ಸರ್. ಹಲೋ ಸರ್ ನಾವು ಬ್ಲೂಮ್ಸ್ ಕಾಲೇಜಿಂದ ಸರ್. ನಿರ್ಮಲ್ ಅಲ್ಲ ಸರ್. ಬ್ಲೂಮ್ ಕಾಲೇಜಿಂದ ನಿಮ್ಮದು ಅಡ್ಮಿಷನ್ ಇಲ್ಲಿ ಆಗಿದೆ. ಆದರೆ ನೀವು ಬೇರೆ ಕಾಲೇಜಿಗೆ ಸೇರಿದ್ದೀರಾ ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು. ಅದೇ ಸರ್, ಅದಕ್ಕೆ ನಮ್ಗೆ ಇವಾಗ ಲಾಸ್ ಆಗಿದೆ ಸರ್. ಅದಕ್ಕೆ ನೀವೇನಾದರೂ ರೆವೆನ್ಯೂಷನ್ ಏನಾದರೂ ಕೊಡಬೇಕಾಗುತ್ತೆ. ಆಯಿತು, ನಾನು ಕಾಲೇಜ್ ಸೇರಿದ್ದೀನಿ ಸರ್. ಸರ್ ಅದೇ ನೀವು ಬೇರೆ ಕಾಲೇಜ್ಗೆ ಹೋಗಿದ್ದೀರಲ್ವ, ಅದಕ್ಕೆ. ಹೇ ಗೊತ್ತಾಯ್ತೇನಾ ಸಕೀಫ್? ಹಲೋ ಗೊತ್ತಾಯ್ತೇನಾ? ಹೆಂಗೆ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು ಹೇಳೋ? ಫಸ್ಟಲ್ಲಿ ಗೊತ್ತಾಗಿಲ್ಲ? ನಾನು ಗಾಡಿ ಓಡ್ತಾ ಇದ್ದೆ, ಕೇಳ್ತಿದ್ದೆ, ಆಮೇಲೆ ಕಣ್ಣಿ ನಿಲ್ಸ್ಕೊಂಡು ತಗೊಂಡು ಗೊತ್ತಾಗುತ್ತೆ. ಹಲೋ ಗೈಸ್, ಈಗ ತಾನೇ ವರ್ಕೌಟ್ ಮುಗಿಸ್ದೆ. ಜಾಸ್ತಿ ಲೇಟ್ ಆಯಿತು, ಯಾಕಂದರೆ ಪ್ರ್ಯಾಂಕ್ ವಿಡಿಯೋ ಇತ್ತು. ಪ್ರ್ಯಾಂಕ್ ವಿಡಿಯೋ ಶೂಟ್ ಮಾಡಿ 7:30 ಆಗೋಯ್ತು. ಹಾಫ್ ಆನ್ ಅವರ್ ಅಷ್ಟೇ ಗೈಸ್ ಮಾಡಿದ್ವಿ ಇವತ್ತು ವರ್ಕೌಟು. ಇವತ್ತೇನು ವೆಜಿಟೇಬಲ್ ಏನು ತಿಂತಾಯಿಲ್ಲ, ಡೈರೆಕ್ಟ್ ಊಟ ತಿನ್ನಬೇಕು. ಊಟದ ಜೊತೆ ಹಂಗೆ ಆ್ಯಡ್ ಮಾಡ್ಕೊತೀನಿ ವೆಜಿಟೇಬಲ್ಸ್ ಎಲ್ಲ. ಇವಾಗ ಬನ್ನಿ ಸ್ವಲ್ಪ ಕಾಲೇಜ್ದು ನೋಟ್ಸ್ ಇದೆ, ಬರೆಯೋಣ. ಪ್ಲಸ್ ಇನ್ನೊಂದೇನೆಂದರೆ, ಒಂದು ಪ್ರ್ಯಾಂಕಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಗೈಸ್, ಯಾಕಂದರೆ ಅವರು ಬಾಗೇಪಲ್ಲಿ ರೀಜನ್ ಆ ಕಡೆ ಇರೋದು, ಆಂಧ್ರ ಬಾರ್ಡರ್ ಬರುತ್ತದು. ಅದಕ್ಕೆ ಅವರು ಆ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ದಾರೆ. ಆದರೂ ಫೋರ್ಸ್ ಮಾಡಿದೆ ಕನ್ನಡದಲ್ಲಿ ಮಾತಾಡಿ ಅಂತ. ಅವ್ರು ಮಾತಾಡಿಲ್ಲ. ಎಸ್, ಅದು ಅಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ ಗೈಸ್. ಇನ್ನು ಪ್ರ್ಯಾಂಕ್ ಸಕ್ಸಸ್ಫುಲ್ಲಾಗಿ ಆಗಿದೆ. ನೀವೇ ನೋಡಿ, ಫುಲ್ ಎಂಜಾಯ್ ಮಾಡ್ತೀರಾ. ಬನ್ನಿ ಗೈಸ್, ಸ್ವಲ್ಪ ಇವಾಗ ನೋಡ್ಸಿದೆ ಕಾಲೇಜ್ದು, ಅದು ಕಂಪ್ಲೀಟ್ ಮಾಡೋಣ. ಹಲೋ ಗೈಸ್, ಈಗ ತಾನೇ ಪ್ರ್ಯಾಂಕ್ ಮುಗೀತು. ಇಬ್ಬರ ಮೇಲೆ ಪ್ರ್ಯಾಂಕ್ ಮಾಡಿದೆ. ಒಬ್ಬರು ಬಂದು ನಮ್ಮ ಫ್ಯಾಮ್ಲಿ ಮೆಂಬರೇ, ನಮ್ಮ ಅಕ್ಕ ಅವರು. ಇನ್ನೊಬ್ಬರು ಬಂದು ನನ್ನ ಫ್ರೆಂಡ್ ಸಾಕಿಫ್ ಅಂತ. ಇಬ್ಬರೂ ಚೆನ್ನಾಗಿ ಬಕ್ರ ಆಗಿದ್ದಾರೆ. ಫುಲ್ ಫನ್ನಿಯಾಗಿದೆ ನೋಡಿ ಗೈಸ್ ಪ್ರ್ಯಾಂಕ್ ಮಾತ್ರ. ಬನ್ನಿ ಗೈಸ್, ಇವಾಗ ಪ್ರ್ಯಾಂಕ್ ಮಾಡಿದ ಟೈಮ್ ಆಗೋಯಿತು. 7:15 ಆಗಿದೆ ಗೈಸ್ ಟೈಮು. ಇವಾಗ ವರ್ಕೌಟ್ಗೆ ಹೋಗಬೇಕು. ಹಾಫ್ ಆನ್ ಅವರ್ ಅಷ್ಟೇ ವರ್ಕೌಟ್ ಇವತ್ತು. ಹಾಫ್ ಆನ್ ಅವರ್ ವರ್ಕೌಟ್ ಮಾಡಿಕೊಂಡು ಡೈರೆಕ್ಟ್ ಊಟ ತಿನ್ನೋಕೆ ಹೋಗಬೇಕು. ಬನ್ನಿ ಗೈಸ್, ಇವಾಗ ಬೇಗ ವರ್ಕೌಟ್ ಮುಗಿಸ್ಕೊಳ್ಬೇಕು. ವರ್ಕೌಟ್ ಆದಮೇಲೆ ಸಿಗ್ತೀನಿ ಗೈಸ್. ಹಲೋ ಗೈಸ್,
ಹೋಗೇನೆ ಊಟ ಮಾಡಿದೆ. ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಬೇಕು, ಮತ್ತು ಹೋಗಿ ಮಲ್ಕೊಬೇಕು. ಗೈಸ್ ಇನ್ನೊಂದು ವಿಷಯ ಏನಂದರೆ ಪ್ರ್ಯಾಂಕ್ ಮಾತ್ರ ಮಸ್ತ್ ಬಂದಿದೆ. ಪಾರ್ಟ್ 1ಅಲ್ಲಿ ಅಷ್ಟೇನು ಬಂದಿಲ್ಲ ನನ್ನ ಫ್ರೆಂಡ್ ಬಾಲಾಜಿಗೆ. ಆದರೆ ಪಾರ್ಟ್ 2 ಅಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡಿದ್ದೀನಿ. ಒಬ್ಬರಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತು ಒಂದು ನಮ್ಮ ಫ್ರೆಂಡ್ಗೆ ಮಾಡಿದ್ದೀನಿ. ಮಸ್ತಾಗಿದೆ ಗೈಸ್ ಪ್ರ್ಯಾಂಕು. ಯಾರು ಮಿಸ್ ಮಾಡೋಕೆ ಹೋಗಬೇಡಿ, ಎಲ್ಲರೂ ವಾಚ್ ಮಾಡಿ ಗೈಸ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮತ್ತು ಮುಂದಿನ ವ್ಲಾಗ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.